ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿಸ್ಟರ್ ದೂತ. ಸೊ ಇವತ್ತು ಯಾರಾದರೂ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ಒಂದು 500 ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಲೈಕ್ ಮಾಡ್ತೀರಲ್ಲ, ಅದಿನ್ನೂ ಅಷ್ಟು ಸ್ವಲ್ಪ ಜನಕ್ಕೆ ಸಪೋರ್ಟ್ ಮಾಡುತ್ತೆ ವಿಡಿಯೋನ. ಸೊ ಅದಕ್ಕಾಗಿ ನೀವು ಯಾರಾದರೂ ಲೈಕ್ ಮಾಡಿಲ್ಲ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪುಚಿಕ್ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡ್ರಿಪ್ ಪೈಪ್ ಹಾಕಬೇಕು, ಜೋಳ ಹಾಕಿದ್ವಿ. ಸೊ ಅಲ್ಲಿಗೆ ಮಳೆ ನಂಬ್ಕೊಂಡು ಜೋಳ ಹಾಕಿದ್ವಿ. ಸೊ ಜೋಳ ಎಲ್ಲ ಚೆಲ್ಬಿಟ್ಟಿದ್ವಿ. ಇವಾಗ ಮಳೆ ಇಲ್ಲ, ಬರೀ ಬಿಸಿಲು. ಸೊ ಅದಕ್ಕೆ ಮೇಲೆ ತೋಟದಿಂದ ಅಲ್ಲಿ ಕೆಳಗಡೆ ಒಂದು ತೋಟ ಐತೆ, ಅಲ್ಲಿಗೆ ಎತ್ಕೊಂಡು ಹೋಗ್ತಾ ಇದ್ವಿ ಡ್ರಿಪ್ ಪೈಪ್ಗಳು ಎಳ್ಕೊಂಡು. ಸೊ ನೋಡಿ ಫ್ರೆಂಡ್ಸ್, ತುಂಬ ಬಿಸಿಲು. ಸೊ ಫ್ರೆಂಡ್ಸ್, ಫೈನಲಿ ಪೈಪ್ಗಳು ಎಳ್ಕೊಂಡು ಬಂದಿದ್ದೀವಿ. ನೋಡಿ ಇನ್ನೆರಡು ಇದ್ದಾವೆ, ಇನ್ನೂ ಸ್ವಲ್ಪ ಅಲ್ಲಿದ್ದಾವೆ, ಎಳ್ಕೊಂಬರ್ಬೇಕು. ಸೊ ಈ ಕಡೆ ಎಲ್ಲ ಹಾಕಿದ್ದೀವಿ ನೋಡಿ, ಒಂದು 10 ಪೈಪ್ ಹಾಕಿದ್ದೀವಿ. ಜೋಳ ಇದಕ್ಕೆ ಚೆಲ್ಲಿರೋದು. ಸೊ ಮಳೆಗಂತ ಚೆಲ್ಲಿದ್ರೆ ಮಳೆನೂ ಬಂದಿಲ್ಲ, ಏನೂ ಬಂದಿಲ್ಲ. ಸೊ ಅದಕ್ಕೆ ಇನ್ನೂ ಮೊಳಕೆನೇ ಬಂದಿಲ್ಲ. ಅದಕ್ಕೋಸ್ಕರ ಇವಾಗ ನಾವು ಡ್ರಿಪ್ ಪೈಪ್ ಎಳಿತಾವೆ. ತುಂಬ ಬಿಸಿಲು ನೋಡಿ, ನಾನು ನಮ್ಮಣ್ಣ ಡ್ರಿಪ್ ಪೈಪ್ ಎಳಿತಾ ಇರೋದು. ಸೊ ಈ ತೋಟಕ್ಕೆ ಹಾಕ್ತಾಯಿದ್ವಿ. ಸೊ ನೋಡಿ ಜೋಳ ಚೆಲ್ಲಿರೋದು, ಇವೇ ಜೋಳ, ಇನ್ನೂ ಮೊಳಕೆಗಳೇ ಬಂದಿಲ್ಲ. ಸೊ ಮಳೆ ಬಂದರೆ ಸರೋಗ್ತಾಯಿತ್ತು, ಅದಕ್ಕೆ ನಾವು ಮೋಟ್ರ್ ನೀರು ಬಿಡಬೇಕಂತ ಸೊ ಡ್ರಿಪ್ ಎಲ್ಲ ಹಾಕ್ತಾ ಇದ್ದೀವಿ. ಸೊ ಇನ್ನೂ ಕಲೆಕ್ಷನ್ ಎಲ್ಲ ಕೊಡಬೇಕು. ನೋಡಿ ಫ್ರೆಂಡ್ಸ್, ಮಳೆ ಇಲ್ದಿರ ಸೀಮೆ ಹುಲ್ಲು ಯಾವ ಥರ ಆಗೋಗಿದೆ. ನೀರು ಇಲ್ದಿರ ತೋಟಕ್ಕೆ ನೀರು ಸಾಕಾಗಲ್ಲ. ಸೊ ಅದಕ್ಕೆ ಸೀಮೆ ಹುಲ್ಲು ಸರಿಯಾಗಿ ನಾವು ನೀರೇ ಬಿಡಲಿಲ್ಲ. ಸೊ ಆದರೂ ಈ ಸೀಮೆ ಹುಲ್ಲು ಹಳೇದು. ಸೊ ಅದಕ್ಕೆ ಜೋಳ ಹಾಕ್ತಾಯಿದ್ದೀವಿ. ಈ ಸತಿ ಜೋಳ ಮೇವು ಬಂದಮೇಲೆ ಈ ಸೀಮೆ ಹುಲ್ಲನ್ನು ಉಳುಮೆ ಮಾಡಬೇಕು, ಇಲ್ಲಾಂದರೆ ಇದು ಹಳೇದು ಮತ್ತೆ ಹೊಸದಾಗಿ ಇನ್ನೊಂದು ಸತಿ ಉಣ್ಬೇಕು. ಸೊ ಅಲ್ಲಿವರೆಗೂ ಇದನ್ನೇ ಮೈಂಟೈನ್ ಮಾಡಬೇಕು. ನೋಡಿ ನಮ್ಮ ಅಣ್ಣ ಪೈಪ್ಗಳು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಸೊ ನೋಡಿ ಇವೆಲ್ಲ ಎಳ್ಕೊಂಡು ಹೋಗ್ತಾ ಇದ್ದಾನೆ. ಒಂದು 10-8 ಪೈಪ್ಗಳು ಎಳ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಮೇಲೆ ತೋಟದ ಹತ್ರ ಇತ್ತು. ಸೊ ಇಲ್ಲಿಗೆ ತಗೊಂಡ್ಬಂದಿದ್ದೀವಿ, ಈ ತೋಟದ ಹತ್ರಕ್ಕೆ. ನೋಡಿ ನಾನು ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಕಾಣಿಸ್ತಿದ್ದಲ್ಲ ಪೈಪ್ಗಳು. ಸೊ ಮುಂದೆ ನೋಡ್ಕೊಂಡು ಹೇಳ್ಕೊಂಡು ಹೋಗಬೇಕು, ಇಲ್ಲಾಂದರೆ ವಿಡಿಯೋ ನೋಡ್ಕೊಂಡು ಹೋಗ್ತಾ ಇದ್ದರೆ ಬಿದ್ದೋಗ್ತೀನಿ. ಸೊ ಇಲ್ಲಿ ವೈರ್ಗಳಿಂದ ಬೇಕು. ಸೊ ನೋಡ್ತಾ ಇದ್ದೀರಲ್ಲ. ಸೊ ಫ್ರೆಂಡ್ಸ್, ಫೈನಲಿ ಡ್ರಿಪ್ ಪೈಪ್ ಎಲ್ಲ ಎಳ್ದಿದ್ದಾಯಿತು. ಸೊ ನೋಡಿ ಎಲ್ಲ ಎಳ್ದಿದ್ದೀವಿ. ಡ್ರಿಪ್ ಪೈಪ್ ಎಲ್ಲ ಕಡೆ ಎಳ್ದುಬಿಟ್ಟು ಈ ಎಲ್ಲ ಪೈಪ್ಗೆ ಕಲೆಕ್ಷನ್ ಕೊಟ್ಟಿದ್ದೀವಿ ಪೈಪ್ಗೆಲ್ಲ. ಸೊ ನೋಡಿ ಇವಾಗ ನೀರು ಬಿಡ್ತಾ ಇದ್ದಾನೆ ನಮ್ಮಣ್ಣ. ಸೊ ಜೋಳ ಇನ್ನು ಮೊಳಕೆ ಬರುತ್ತೆ. ಮಳೆ ಅಂತೂ ಲಾಸ್ಟಿಗೆ ಬರಲಿಲ್ಲ, ಇತ್ತು ಮೋಡ ಎಲ್ಲ, ಬಟ್ ಮಳೆ ಲಾಸ್ಟಿಗೆ ಬರಲಿಲ್ಲ. ಸೊ ಫೈನಲಿ ನೀರು ಬಿಟ್ಟಿವಿ ತೋಟಕ್ಕೆ, ಜೋಳದ ತೋಟಕ್ಕೆ. ಸೊ ನೋಡಿ ಫ್ರೆಂಡ್ಸ್, ನೀರು ಹೋಗ್ತಾ ಇದೆ. ಮಣ್ಣ ನೋಡಿ ಫ್ರೆಂಡ್ಸ್, ನಮ್ಮ ನೋಡಿ ಫ್ರೆಂಡ್ಸ್ ಎಷ್ಟು ನೀರು ವೇಸ್ಟ್ ಮಾಡ್ತಾ ಇದ್ದಾನೆ. ಫಸ್ಟೇ ಆ ಲಬ್ಬರ್ ಕರೆಕ್ಟಾಗಿ ಆಗ್ಬೇಕು ತಾನೆ, ಅದ್ರಿಗೆ ಕರೆಕ್ಟಾಗಿ ಕುತ್ಕೊಳೋ ಥರ ಡ್ರಿಪ್ ಪೈಪ್ಗೆ. ನೋಡಿ ಹಳೇ ಪೈಪು ಬಿಸಿಲಿಗೆ ಹೆಂಗಾಗ್ಬಿಟ್ಟಿದೆ ಕರ್ರಕ. ಮಣ್ಣೇ ಹಾಕಲ್ಲ, ಮಣ್ಣು ಹಾಕಿದ್ದಿದ್ರೆ ಪೈಪ್ಗೆ ಏನು ಆಗ್ತಾ ಇರಲಿಲ್ಲ. ನೋಡಿ ಸೊ ಈ ಪೈಪಲ್ಲಿ ಚೆನ್ನಾಗಿ ಹೊಡಿತೈತೆ ನೀರು. 10 ಕಡೆ ಲಾಸ್ಟಿಗೆ ಹೋಗೋತ್ತವ್ರಿಗೆ ಸಣ್ಣಗೆ ಆಗಿಬಿಡುತ್ತೆ. ಸೊ ನೋಡಿ ಸ್ವಲ್ಪ ತ್ಯಾವ ಆಗೈತೆ. ಇದು ಹಳೆ ಡ್ರಿಪ್ ಪೈಪು. ಈ ಹೂ ಗಿಡಗಳಿಗೆಲ್ಲ ಹಾಕಿದ್ವಿ ಈ ಡ್ರಿಪ್ ಪೈಪು. ತುಂಬ ವರ್ಷಗಳಾಗೋಗೈತೆ ಈ ಡ್ರಿಪ್ ಪೈಪು. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ನೋಡಿ ಅಲ್ಲಲ್ಲಿ ಜಾಸ್ತಿ ನೀರು ಹೋಗ್ತಾ ಇರ್ತವೆ. ಜಾಸ್ತಿ ನಾವೇ ಪಿನ್ನದಲ್ಲಿ ತೂಟಿಗಳಿಕ್ಕಿದ್ದೀವಿ. ಅದಕ್ಕಾಗಿ ಇವಾಗ ಇದ್ರಿಗೆ ಜೋಳ ಹಾಕಿದ್ದೀವಲ್ಲ ಹಸುಗಳ್ಕ, ಮತ್ತು ಈ ಜೋಳ ಆದಮೇಲೆ ಸೀಮೆ ಹುಲ್ಲು ಹಾಕಬೇಕು. ಸೊ ಅದಕ್ಕಾಗಿ ಈ ಡ್ರಿಪ್ ಪೈಪ್ ಇನ್ನು ಇಲ್ಲೇ ಪರ್ಮನೆಂಟು. ಸೊ ನೋಡಿ ಇಲ್ಲಿ ಹಾಕಿದ್ದೀವಿ ಸೀಮೆ ಹುಲ್ಲು. ಇದು ತುಂಬ ವರ್ಷಗಳಿಂದ ಕಿತ್ತೇ ಇಲ್ಲ, ಉಳುಮೆನೇ ಮಾಡಿಸಿಲ್ಲ ಟ್ಯಾಕ್ಟ್ರಿದಲ್ಲಿ. ಅದಕ್ಕೆ ಇದು ಈ ಸತಿ ಚೆನ್ನಾಗಿ ಆದಮೇಲೆ ಮಳೆ ಬಂದಮೇಲೆ ಇದೆಲ್ಲ ಕಿತ್ತಾಕಬೇಕು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಪ್ಲೀಸ್ ಯಾರಾದರೂ ನನ್ನ ವಿಡಿಯೋ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ,
ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದಿರ ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಲೈಕ್ ಮಾಡಿ ಫ್ರೆಂಡ್ಸ್. ಒಂದು 500 ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಲೈಕ್ ಮಾಡ್ತೀರಲ್ಲ, ಅದಿನ್ನೂ ಅಷ್ಟು ಸ್ವಲ್ಪ ಜನಕ್ಕೆ ಸಪೋರ್ಟ್ ಮಾಡುತ್ತೆ ವಿಡಿಯೋನ. ಸೊ ಅದಕ್ಕಾಗಿ ನೀವು ಯಾರಾದರೂ ಲೈಕ್ ಮಾಡಿಲ್ಲ ವಿಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಪುಚಿಕ್ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.